ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಖಾಕಿ ಪಡೆ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ದ ಹಿನ್ನೆಲೆಯಲ್ಲಿ ಕನಕವಾಡ ಗ್ರಾಮದ ರೈತ ದಾದೇಗೌಡ ಪಾಟೀಲ್ ಎಂಬುವವರನ್ನ ವಶಕ್ಕೆ ಪಡೆಯಲು ಪೊಲೀಸರು ತೆರಳಿದ್ರು. ಈ ವೇಳೆ ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಈರಣ್ಣ ರಿತ್ತಿ ಮತ್ತು ಅವರ ಸಿಬ್ಬಂದಿ ತಮ್ಮ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ರೈತ ಆಕ್ರೋಶ ಹೊರಹಾಕಿದ್ದಾರೆ. ಕರ್ಸಿಲ್ಲ ಆಕಿದ ಸೈ ಬೇಕು, ಆಕಿ ಸೈ ಇಲ್ಲ ಅಂದ್ರೆ ನೀನ್ ನೋಡ್ ಮಗನ ನೀ ಮಾಡಂಗಿಲ್ಲ, ನಿನ್ನ ಮಗಂದ ಬೇಡ ನಿಂದ ಬೇಡ, ಆಕಿದ ಬೇಕು ಅಂದ್ರೆ ನಾವು ಮಾಡ್ಸ್ಕೊಂಡು ಹೋಗ್ತೀವಿ, ಇಲ್ಲ ನಾವು ಸುಮ್ಮನೆ ಹೋಗ್ತೀವಿ ತಗೋ ಹೋಗ ಅಂತಾರ್ರಿ ಸರ್. ಪೊಲೀಸರು ರೈತನನ್ನ ವಶಕ್ಕೆ ಪಡೆದು ಜಡ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ಅಲ್ಲಿಂದ ತೆರಳಿದ್ದಾರೆ. ನಂತರ ತೀವ್ರವಾಗಿ ಗಾಯಗೊಂಡಿದ್ದ ರೈತ ದಾದೇಗೌಡ ಪಾಟೀಲ್ ಲಕ್ಷ್ಮೇಶ್ವರದ ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡು ಮನೆಗೆ ಮರಳಿದ್ದಾರೆ. ಪೊಲೀಸರ ಈ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ವರದಿ ಗಾಳಪ್ಪ ಹೆಚ್, ಹರಿಜನ್, ಶಿರಹಟ್ಟಿ. ನನಗೆ ಆರಾಮಿಲ್ಲ, ನಾ ಈಗ 3 ದಿನ ಆತ ಆರಾಮಾಗಿ. ಏನು ಹೇಳ್ರಿ ಸರ, ನಮ್ಮ ಹೆಸರು ಅದಕ್ಕೆ ಎದಕ್ಕೆ ರೀ, ಏನು ರೀ ಇದು ಅಂತ ಕೇಳಿದೆ. ಕೇಳತ್ಲಿ ಏನಂದ್ರಿ ಅವರು, ಲೇ ಮಗನ ಬರೀ ಇದ ನಿಂದ ಧಮ್ಕಿ ಮಾಡ್ತೀನ ಮಗನ, ಹತ್ತರೆ ಗಾಡಿ ಅಂತೇಳಿ ಕೊಳಪಟ್ಟು ಹಿಡಿದು ಎಳ್ದು ಹೋದ್ರು. ಸರ ನಿಮ್ಮ ಕಾಲು ಬೀಳ್ತೀನಿ ರೀ, ನಮ್ದು ಇದ್ದಂಥ ಹಕೀಕತ್ ಹೇಳ್ರಿ, ನಾವು ಓದ್ಬಲ್ಲಾರಲ್ಲ ಅಂತ ಹೇಳಿದ್ರಿ. ನಾನು ಅಂದ್ರೂ ನನಗೆ ಕೊಳಪಟ್ಟು ಹಿಡಿದು ಎತ್ಕೊಂಡು ಇಲ್ಲಿ ಮಠ ಬಂದ, ನಿನ್ನ ಮನೆ ತೋರಿಸ್ಬಾರ್ಲೇ ಮಗನ ಅಂತೇಳಿ ಇಲ್ಲಿ ಮಠ PSI ಕರ್ಕೊಂಬಂದ್ರಿ. PSI ಕರ್ಕೊಂಬಂದ್ಮೇಲೆ ನನ್ನ ಮಗ ಒಳಗಿದ್ದ ಹೊರಗೆ ಬಂದ್ರಿ. ಲೇ ಬುಸುಡಿ ಮಕ್ಕಳು ಬಂದವ್ರಿಗೆ ಧಮ್ಕಿ ಮಾಡ್ತೀರಿ ನೀವು, ನಿಮ್ಮ ಊರಾಗ ಇದನ್ನ ಮಾಡಾಕತ್ತೀರಿನ ಅಂತಂದು ಹಿಂಗೆ ಮಾಡಿ ನನ್ನ ಎತ್ತಿ ಹೋಗೋದ್ಬಿಟ್ರೆ, ಗಾಡಿಯಾಗ ಎತ್ತಿ ಹೋಗೋದು, ಇದಕ್ಕೆ ಸೀಟ್ಗೆ ಇದು ಬಡ್ದು, ಕೈ ಇದು ಬಡ್ದು, ಇಲ್ಲಿ ಕೈ ಇದು ನೋವಾಗೈತ್ರಿ, ಹಿಂದೆ ನೋವಾಗೈತ್ರಿ, ತಲೆ ನೋವಾಗೈತ್ರಿ, ನಮ್ಮ ಕೈ ಕಾಲು ಹೊಟ್ಟು ಬಿದ್ದಾವ್ರಿ. ಯಾರ್ರೀ ಹೊಡೆದವ್ರು? ಅವರ ರೀ PSI ಸಾವ್ರು ಅವ್ರ ಕಾಸ್ಟೇವಲ್ಲ, ಅದೇ ಇದು ನೋಡ್ರಿ ತುತಿ ಎಲ್ಲ ರಗತ್ ರಾಮರಾಗ ಆದ್ರೂ ನಾ ಸುಮ್ಮನೆ ಹೋಗೇನ್ರಿ, ಏನನ್ನಿಲ್ಲ ರೀ. ಈಗ ಎಲ್ಲಿ ಕರ್ಕೊಂಡು ಹೋದ್ರು ನಮ್ಮನ್ನ ಲಕ್ಷ್ಮೇಶ್ವರ ಕೋಟಿ ಕರ್ಕೊಂಡು ಹೋದ್ರಿ, ಅಲ್ಲಿ ಮಾರಿ ತೊಕೊಂಡ್ ಅಲ್ಲಿ ಹುಷಾರಾಗೇನ್ರಿ. ನಾನು ನನಗೆ ಹುಷಾರೇ ಇಲ್ರಿ. ಮತ್ತೇನ್ ಮಾಡಿದ್ರಿ? ಮತ್ತೆ ಕೋರ್ಟ್ನಾಗ ಹಾಕಿ ನನ್ನ ಅವ್ರ ತಾಸೀಲ್ PSI ಸಾಹೇಬ್ರು ಎತ್ತ ಹೋದ್ರೆ ಹೋಗ್ಬಿಟ್ರಿ. ಮತ್ತು ನನ್ನ MLC ಮಾಡಿಸ್ರಿ, ನನಗೆ ತೋರಿಸ್ರಿ ದವಾಖಾನಿಗೆ ಅಂದ್ರೆ, ಸಾಹೇಬ್ರು ಕೇಳಿ ಬರ್ತೀನಿ ಅಂತ ಹೋದಂಗೆ ಹೊಳ್ಳಿ ಬರ್ಲಿಲ್ಲ ರೀ. ಮತ್ತೇನೇನು ಮಾಡಿದ್ರಿ? ಮತ್ತು ನಮ್ಮನ್ನ ಅಲ್ಲೇ ಹಾಕಿದ್ರಿ, ನಮ್ಮನ್ನ ಕೈ ಬಿಟ್ಬಿಟ್ರಿ ಅಲ್ಲೇ ನೀರಾಗ, ಅಲ್ಲೇ ಕೋರ್ಟ್ನಾಗ ಬಿಟ್ಟು ಹೋಗ್ಬಿಟ್ರಿ. ಏನಂತ ವಾರೆಂಟ್ ಏನಾರ ಇಶ್ಯೂ ಆಗಿತ್ತಾ, ಅರೆಸ್ಟ್ ವಾರೆಂಟ್? ಏನು ನಮ್ಗೆ ಒಂದು ಹಾಳಿನ ಏನು ತೋರಿಸಿಲ್ರಿ ಅವ್ರು. ನೀವೇನ್ರ ನಮ್ಗೆ ತೋರಿಸ್ರಿ, ನಿಮ್ಮ ಕಾಲು ಬಿದ್ದು ಕೇಳ್ಕೊಂತೀನಿ, ನಮ್ಗೊಂದು ಹಾಳಿನಾರ ಕೊಡ್ರಿ, ಒಳಗೆ ಹೋಗು ಹೊರಗೆ ಹೋಗು ಅಂತಿರಲ್ರಿ ಸರ, ಕಾಲು ಬಿಡ್ತೀನಿ ನಿಮ್ಮ, ಹಂಗೆ ಮಾಡಬೇಡ್ರಿ, ಕುರ್ಚಿ ಮೇಲೆ ಕುಂದ್ರಿ ಅಂತ ಕುರ್ಚಿ ಇಡಕ್ಕೆ ಹೋದ್ರೆ ಕುಂದ್ರಂಗಿಲ್ಲ ನಾವು ಅಂದ್ರಿ. ಅಂದಿಂದ ಮತ್ತು ನನ್ನ ಮಗ ಹೊರಗೆ ಬಂದ್ರಿ, ಅವಾಗ ಅವನ್ನ ಕೇಳ್ತೀರಿ. ನಾ ಹಿಂದ್ಗಡೆ ನಾನು ಕುಂತೀನಿ, ನನ್ನ ಎಳ್ಳಾಡ್ರಿ ನಮಗೆ, ನನಗೆ ಎಳ್ಳಾಡಿ ಸೀದ ಗಾಡಿ ಹಿಂದೆ ಹಾಕಿದ್ರಿ ಆಟ ಭಾಳ ಪಟ್ಟು ನಿಮ್ಗೆ ಏನು ಹೊಡೆದಿ ಅಂದ್ರೆ ನಮ್ಗೆ ಹೊಡೆದಿಲ್ಲ ರೀ. ಯಾಕಂದ್ರೆ ನನ್ನ ಹಿಂದೆ ಜಕ್ಕೊಂಡು ಹೋದ್ರು ಅವರು. ನಾ ತಂದೆಯವ್ರ ಕಡೆ ನೋಡಿದೆ ಅಂದ್ರೆ ಇಷ್ಟು ಮಾಡಿದ್ರು ಅವರು. ನಿಮ್ಗೆ ಅವ್ರಿಗೆ ಭಾಳ ಇದು ಮಾಡ್ಯಾರ. ಅವ್ರಿಗೆ ಪೆಟ್ಟು ಜಾಸ್ತಿ ಆಗಿರುತ್ತೆ, ನಮ್ಮ ಕಮ್ಮಿ ಐತಿ. ಅವ್ರ ಪೆಟ್ಟು ಜಾಸ್ತಿ, ನಮ್ಮ ಪೆಟ್ಟು ಕಮ್ಮಿ ಆಗೈತಿ. ನಿಮ್ಗೆ ಎಲ್ಲಾರ ಮತ್ತೆ ಬೇರೆ ಕಡೆ ಗಾಯ ಉಲ್ಟಾ ಸೀದಾ ಭಾಳ ಮಾತಾಡಿದ್ರಿ. ನಾ ಹೇಳಿದ್ರಿ, ನೀವು ಏನು ಮಾಡ್ಕೊಂತೀರಿ, ನಾನು ಎಲ್ಲಿ ಕರ್ಕೊಂಡು ನೋಡ್ರಿ, ನಾ ಬರ್ತೀನಿ, ನನಗೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ನೀವು ಅಂತೇಳಿ ಅಷ್ಟ ಹೇಳ್ತೀರಿ. ಆಮೇಲೆ ಅವರು ಉಲ್ಟಾ ಸೀದಾ ಮಾತಾಡ್ರಿ. ಮತ್ತು ನಾವು ಇಲ್ದಾಗ ಹೆಣ್ಮಕ್ಳಿಗೆ ಬೆದರಿಸಿ ಹೋಗ್ಯಾರ. ಮತ್ತು ಹಿಂದ್ಗಡೆ ಇಷ್ಟೆಲ್ಲ ಮಾಡ್ಯಾರ ಅವರು. ಯಾರು ಮಹಿಳಾ ಸಿಬ್ಬಂದಿಗಳು ಬಂದಿದ್ರ? ಯಾರು ಬಂದಿಲ್ರಿ. ಮತ್ತು ಅವ್ರ ಗಂಡು ಮಕ್ಕಳ ಬೈತಾರೆ? ಎಲ್ಲರ ಹೆಣ್ಮಕ್ಳು ಒಬ್ರು ಇಲ್ರಿ. ನಿಮ್ಗೆ ಬೈದವ್ರು ಗಂಡ್ಮಕ್ಳ ರೀ. ಅವ್ರು ಮನೆಗೆ ಬಂದ್ರು ಗಂಡ್ಮಕ್ಳ ಬೈದಾರ್ರಿ. ಬಂದು ಮಾತಾಡಿದ್ರು, ಅವ್ರ ಜೊತೆ ಮಾತಾಡಿದ್ರು ಗಂಡ್ಮಕ್ಳ ರೀ. ನಮ್ಮ ಜೊತೆ ಮಾತಾಡಿದ್ರು ಗಂಡ್ಮಕ್ಳ. ಹೆಣ್ಮಕ್ಳು ಲೇಡಿ ಕಾನ್ಸ್ಟೇಬಲ್ ಯಾರಿಲ್ರಿ. ಅವ್ರು ಬಂದ ಮನಸ್ಸು ಇಚ್ಛೆ ಅವ್ರು ಏನು ಮಾಡಿದ್ರು ಚಂದನ ಅವರು. ಸರ್ಚ್ ವಾರೆಂಟ್ ಇಲ್ಲದ್ರೆ ಸರ್ಚ್ ಮಾಡೋ ಒಳಗೆ ಹೋಗು ಅಂತಾರೆ ಸಿಬ್ಬಂದಿಯವರು. ಹಿಂಗೆ ಮಾಡ್ಯಾರ.